Hello dear students, welcome to my YouTube channel. Today we are going to discuss about kinds of sentence. In our previous class we already discussed about sentence. So already ನಿಮಗೆ sentence ಬಗ್ಗೆ ಗೊತ್ತಿದೆ. A sentence is a group of words which gives complete meaning. ಪದಗಳ ಒಂದು ಗ್ರೂಪ್ ಆಫ್ ವರ್ಡ್ಸ್ ಅಂತ ಪದಗಳ ಗ್ರೂಪ್ ಇರುತ್ತೆ, ಅದರ ಜೊತೆಗೆ ಅದು ಒಂದು ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಅಂತಹ ವಾಕ್ಯಗಳು ನಾವು ಅಂತಹ ಒಂದು ಪದಗಳ ಗುಂಪನ್ನು ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿದೆ. ಈಗ ಇವತ್ತಿನ ತರಗತಿಯಲ್ಲಿ ನಾವು ಕೈಂಡ್ಸ್ ಆಫ್ ಸೆಂಟೆನ್ಸ್ ಯಾವ್ಯಾವ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಸೆಂಟೆನ್ಸನ್ನು ನಾವು ಕ್ಲಾಸಿಫಿಕೇಷನ್ ಎರಡು ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. there is a two ways of classification of sentences according to their syntactical structure and next one is clause structure. ಈಗ syntactical structure ಪ್ರಕಾರ ಕೆಲವು ಕೈಂಡ್ಸ್ ಮಾಡ್ತೀವಿ, ಅದೇ ರೀತಿಯಾಗಿ ಕ್ಲಾಸ್ ಸ್ಟ್ರಕ್ಚರ್ ಪ್ರಕಾರ ಕೆಲವೊಂದು ಸೆಂಟೆನ್ಸನ್ನು ಮಾಡ್ತಾ ಹೋಗ್ತೀವಿ. ಈಗ ಮೊದಲನೇದಾಗಿ ನೀವು ಸಿಂಟ್ಯಾಕ್ಟಿಕಲ್ ಸ್ಟ್ರಕ್ಚರ್ ಬಗ್ಗೆ ಮತ್ತು ಅದರಲ್ಲಿ ಬರುವಂತಹ ಕೈಂಡ್ಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಈಗ ನಿಮಗೆ ವಾಕ್ಯ ನಮಗೆ ಪ್ರತಿಯೊಂದು ಒಂದು ಭಾಷೆಯಲ್ಲಿ ನೀವು ಯಾವುದೇ ಭಾಷೆ ತೆಗೆದುಕೊಂಡಾಗಲೂ ಕೂಡ ಮಾತಾಡಲಿಕ್ಕೆ ಬೇಕಾಗಿರುವಂತಹದ್ದು ಪದಗಳನ್ನು ನೀವು ಜೋಡಿಸಿ ವಾಕ್ಯ ಮಾಡಬೇಕು. ವಾಕ್ಯಗಳು 4-5 ಅಥವಾ ಯಾವುದೋ ವಿಚಾರದ ಬಗ್ಗೆ ಮಾತಾಡ್ತಿದ್ದಾಗ ಆ ವಾಕ್ಯಗಳು ಏನಾಗ್ತವೆ, ಒಂದು ಪ್ಯಾರಾಗ್ರಾಫ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಕಮ್ಯುನಿಕೇಟ್ ಮಾಡ್ತಾ ಹೋಗ್ತೀರಾ. ಆದರೆ ಎಲ್ಲ ಸನ್ನಿವೇಶದಲ್ಲಿ ಒಂದೇ ವಾಕ್ಯನ ಯೂಸ್ ಮಾಡಲ್ಲ, ಸನ್ನಿವೇಶಕ್ಕೆ ತಕ್ಕಂತೆ ವಿವಿಧ ವಾಕ್ಯಗಳನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಮಗೆ ಆ ಕೈಂಡ್ಸ್ ಆಫ್ ಸೆಂಟೆನ್ಸನ್ನು ಕಲಿತಾ ಹೋಗಬೇಕು. ಅಂದರೆ ಯಾವ ಸನ್ನಿವೇಶದಲ್ಲಿ ಯಾವ ವಾಕ್ಯ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು. ಈಗ ಎಲ್ಲಾದರೂ ಒಂದು ಕಡೆ ಹುಟ್ಟು ಹಬ್ಬ ಆಚರಿಸ್ತಾ ಇದ್ರು ಅಂದ್ಕೊಳ್ಳಿ. ಸೊ ಆವಾಗ ನಾನು ಹೇಗೆ ಬಿಹೇವ್ ಮಾಡಬೇಕು, ಅಲ್ಲಿ ಯಾವ ರೀತಿ ವಾಕ್ಯಗಳು ಯೂಸ್ ಮಾಡಬೇಕು ಅನ್ನುವಂತಹದ್ದು ಸೊ ಅದಕ್ಕೂ ನೀವು ತಿಳ್ಕೊಬೇಕಾಗುತ್ತೆ. ಎರಡನೇದು ಯಾವುದಾದ್ರೂ ಒಂದು ಮೃತ್ಯು ಆದಾಗ ಅಥವಾ ತೀರಿ ಹೋದಾಗ ಅಲ್ಲಿ ನೀವು ಮಾತಾಡುವಂಥ ವಾಕ್ಯಗಳೇ ಬೇರೆ ಆಗಿರ್ತದೆ. ಇನ್ನು ನೆಕ್ಸ್ಟು ಯಾವುದಾದ್ರೂ ಈಗ ಸ್ಕೂಲಲ್ಲೇ ತೊಗೊಂಡಾಗ ಶಿಕ್ಷಕರು ಮಕ್ಕಳಿಗೆ ಕಮ್ಯಾಂಡ್ ಕೊಡ್ತಾರೆ, ಆ ಸಮಯದಲ್ಲಿ ಆಫೀಸಲ್ಲಿ ಆರ್ಡರ್ಸ್ ಮಾಡ್ತಾರೆ. ಸೊ ಈ ತರಹ ಬೇರೆ ಬೇರೆ ಸನ್ನಿವೇಶಕ್ಕೆ ತಕ್ಕಂತೆ ಬೇರೆ ಬೇರೆಯಾದ ಒಂದು ವಾಕ್ಯಗಳನ್ನ ನಾವು ಉಪಯೋಗ ಮಾಡ್ತಾ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಹಾಗಾಗಿಯೇ ನಾವು ಈ ಒಂದು ಸೆಂಟೆನ್ಸ್ನ ವಿಧಗಳ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು. ಸೊ ಕೈಂಡ್ಸ್ ಆಫ್ ಸೆಂಟೆನ್ಸ್, ಅದರಲ್ಲಿ ಮೊದಲನೇ ಕ್ಲಾಸಿಫಿಕೇಷನ್ನು ಸಿಂಟ್ಯಾಕ್ಟಿಕಲ್ ಸ್ಟ್ರಕ್ಚರ್. ಸಿಂಟ್ಯಾಕ್ಟಿಕಲ್ ಅಂದರೆ ಬೇರೆ ಏನಿಲ್ಲ, ಇಲ್ಲಿ ಸಿಂಪಲ್ ಆಗಿದೆ. ಅದು ಸಿಂಟ್ಯಾಕ್ಟಿಕಲ್ ಅಂದರೆ ಅರ್ಥ ವಾಕ್ಯ ರಚನೆ ಅಂತ. ಒಂದು ವಾಕ್ಯನ ರಚನೆ ಮಾಡಬೇಕಾದ್ರೆ ಯಾವ್ಯಾವುದನ್ನು ನಾವು ಆಧರಿಸಿ ರಚನೆ ಮಾಡ್ತೀವಿ, ಅದು ಯಾವ ಒಂದು ಆರ್ಡ್ರಲ್ಲಿ ಇರುತ್ತೆ ಅನ್ನುವಂತಹದನ್ನು ನಾವು ಬೇಸಾಗಿ ವಾಕ್ಯವನ್ನು ಈ ವಿಧದ್ದೇ ವಾಕ್ಯ ಅಂತೇಳ್ಬಿಟ್ಟು ತಿಳಿತಾ ಹೋಗ್ತೀವಿ. ಅದನ್ನೇ ಈ ಸಿಂಟ್ಯಾಕ್ಟಿಕಲ್ ಸ್ಟ್ರಕ್ಚರಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ಹಿಯರ್ ಸಿಂಟ್ಯಾಕ್ಟಿಕಲ್ ಸ್ಟ್ರಕ್ಚರ್ ಅಕಾರ್ಡಿಂಗ್ ಟು ದರ್ ಮೀನಿಂಗ್, ವರ್ಡ್ ಆರ್ಡರ್ ಆ್ಯಂಡ್ ಫಂಕ್ಷನ್ಸ್, ಸೆಂಟೆನ್ಸಸ್ ಆರ್ ಡಿವೈಡೆಡ್ ಇಂಟು 5 ಕೈಂಡ್ಸ್. ಸೊ ಈಗ ನಾರ್ಮಲಿ 4 ಕೈಂಡ್ಸನ್ನೇ ನಾವು ಹೆಚ್ಚು ಯೂಸ್ ಮಾಡ್ತೀವಿ. ಆದರೆ ಲಾಸ್ಟ್ ಒನ್ ಆಪ್ಟೇಟಿವ್ ಸೆಂಟೆನ್ಸನ್ನು ಕೂಡ ನಾವು ಬಳಕೆ ಮಾಡ್ತೀವಿ ಕೆಲವೊಂದು ಕಡೆ ಅದನ್ನು ಬಳಕೆ ಆಗೋದಿಲ್ಲ, ಇರಲಿ. ಬಟ್ ನಾನು ಇಲ್ಲಿ 5 ಕೈಂಡ್ಸನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇ ನೋಡಿ, ಇಲ್ಲಿ ಸಿಂಟ್ಯಾಕ್ಟಿಕಲ್ ಅಂದರೆ ನಿಮ್ಗೆ ಗೊತ್ತಿದೆ ವಾಕ್ಯದ ರಚನೆ ಯಾವ ಆಧಾರದ ಮೇಲೆ, ಅಕಾರ್ಡಿಂಗ್ ಟು ದರ್ ಮೀನಿಂಗ್. ಮೊದಲನೇದು ಅಕಾರ್ಡಿಂಗ್ ಟು ದರ್ ಮೀನಿಂಗ್, ವರ್ಡ್ ಆರ್ಡರ್ ಆ್ಯಂಡ್ ದೆನ್ ಫಂಕ್ಷನ್ಸ್, ಅವೇನೇನು ಫಂಕ್ಷನ್ ಮಾಡ್ತವೆ ಅನ್ನುವಂತಹ ಆಧಾರದ ಮೇಲೆ ಸೆಂಟೆನ್ಸಸ್ ಆರ್ ಡಿವೈಡೆಡ್ ಇಂಟು 5 ಕೈಂಡ್ಸ್. ಈಗ ಫಸ್ಟ್ ಒನ್ ಇದೆ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ನಾವು ಕರಿತೀವಿ. ಅದು ಫಸ್ಟ್ ಒನ್. ಅದರಲ್ಲಿ ಮತ್ತೆ 2 ಸೆಂಟೆನ್ಸ್ ಬರ್ತವೆ, 2 ಭಾಗ ಆಗುತ್ತೆ. ಒಂದು ಅಫರ್ಮೇಟಿವ್ ಸೆಂಟೆನ್ಸ್, ಸೆಕೆಂಡ್ ಒನ್ ನೆಗೆಟಿವ್ ಸೆಂಟೆನ್ಸ್. ಅದೇ ರೀತಿಯಾಗಿ ಎರಡನೇ ಬಂದು ಇಂಪರೇಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಆದಮೇಲೆ ಇಂಪರೇಟಿವ್ ಸೆಂಟೆನ್ಸ್ ಆ್ಯಂಡ್ ದೆನ್ ಇಂಟರೋಗೇಟಿವ್ ಸೆಂಟೆನ್ಸ್. ಫೋರ್ತ್ ಒನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆ್ಯಂಡ್ ದ ಲಾಸ್ಟ್ ಒನ್ optative sentence. These are the 5 kinds of sentences we have seen in syntactical structure. So syntactical structure ಅಲ್ಲಿ ಈ ರೀತಿಯಾದ 5 ವಿಧದ ವಾಕ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ.
ಸರ್ ಹಾಗಾದರೆ ಈ ವಿಧದ ವಾಕ್ಯಗಳನ್ನ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಾ? ಹೌದು. ಅಸರ್ಟಿವ್ ಸೆಂಟೆನ್ಸನ್ನು, ಇಂಟರಾಗೇಟಿವ್ ಸೆಂಟೆನ್ಸನ್ನು, ಇಂಪರೇಟಿವ್ ಸೆಂಟೆನ್ಸನ್ನು, ಎಕ್ಸ್ಕ್ಲಮೇಟರಿ, ಆಪ್ಟೇಟಿವ್ ಎಲ್ಲವನ್ನು ಕೂಡ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ. ಸರಳವಾಗಿ ಹೇಳ್ಬೇಕಾ, ನಾನು ಯಾರು, ನಾನು ಏನು ಕೆಲಸ ಮಾಡ್ತೀನಿ ಅಂತ ಇವೆಲ್ಲ ವಿಚಾರ ಇದೆಯಲ್ಲ, ಸಿಂಪಲ್ಲಾಗಿ ಇವು ಸ್ಟೇಟ್ಮೆಂಟ್ಸು. ಇದು ಅಸರ್ಟಿವ್ ಸೆಂಟೆನ್ಸ್. ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಸೇರ್ತವೆ, ಅದೆಲ್ಲ ಅಸರ್ಟಿವಲ್ಲೇ ಬರ್ತದೆ. ಇನ್ನು ಎರಡನೇದು ಇಂಪರೇಟಿವ್. ಇದು ಆರ್ಡರ್ ಆಗಿರ್ಬೋದು, ಕಮ್ಯಾಂಡ್ ಆಗಿರ್ಬೋದು, ಆದೇಶ ಕೊಡ್ತದೆ. ಈಗ ಟೀಚರ್ ಹೇಳ್ತಾರೆ, ಶಟ್ ದ ಡೋರ್, ಕ್ಲೋಸ್ ದ ವಿಂಡೋ, ಯು ಕಮ್ ಹಿಯರ್. ಸೊ ಇವೆಲ್ಲ ಸೆಂಟೆನ್ಸ್ಗಳು ಆ ಒಂದು ಇಂಪರೇಟಿವ್ನಲ್ಲಿ ಬರ್ತಾ ಹೋಗ್ತವೆ. ಇಂಟರಾಗೇಟಿವ್, ವಾಟ್ ಈಸ್ ಯುವರ್ ನೇಮ್, ಹೂ ಆರ್ ಯು, ಇವೆಲ್ಲ ಸೆಂಟೆನ್ಸ್ಗಳೇನು ಪ್ರಶ್ನಾರ್ಥಕವಾಗಿ ನಾವು ಪ್ರಶ್ನೆ ಕೇಳ್ತಾನೆ ಇರ್ತೀವಲ್ಲ ಪ್ರತಿ ದಿವಸ, ಆ ಪ್ರಶ್ನಾರ್ಥಕ ವಾಕ್ಯಗಳೆಲ್ಲವೂ ಕೂಡ ಇಂಟರಾಗೇಟಿವ್ನಲ್ಲಿ ಬರ್ತವೆ. ಇನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಆಶ್ಚರ್ಯ. ಕೆಲವು ಮಕ್ಕಳಂತೂ ಏನು ಹೇಳ್ತಾನೆ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಕೆಲವು ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಕೆಲವ್ರನ್ನ ಅವನ್ನೇನು ಮಾತಾಡಿಸಿದ ತಕ್ಷಣ ಆಶ್ಚರ್ಯ ಆಗ್ತದೆ. ಅದೇ ರೀತಿ ಈ ಆಶ್ಚರ್ಯ ಅನ್ನೋದು ಸಡನ್ ಫೀಲಿಂಗ್ಸ್, ಎಕ್ಸ್ಕ್ಲಮೇಷನ್ ಅಥವಾ ಎಕ್ಸ್ಕ್ಲಮೇಟರಿ ಅನ್ನುವಂತಹದ್ದು ಏನಾಗ್ತದೆ ಅಂದರೆ ಅವು ಸಡನ್ ಫೀಲಿಂಗ್ಸ್ ಅಥವಾ ಸ್ಟ್ರಾಂಗ್ ಫೀಲಿಂಗ್ಸನ್ನು ತೋರಿಸ್ತಾ ಹೋಗ್ತವೆ. ಇನ್ನು ಆಪ್ಟೇಟಿವ್ ಸೆಂಟೆನ್ಸ್, ಇವು ನಿಮಗೆ ಇಚ್ಛಾರ್ಥಕ ವಾಕ್ಯಗಳಾಗಿರ್ತವೆ. ನಾನು ಒನ್ ಬೈ ಒನ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಬನ್ನಿ ಅಸರ್ಟಿವ್ ಸೆಂಟೆನ್ಸ್. ಈಗ ಅಸರ್ಟಿವ್ ಸೆಂಟೆನ್ಸಲ್ಲಿ ನಿಮಗೆ ಇದು ನಾನು ಮೊದಲೇ ಹೇಳಿದೆ, ಇದೊಂದು ಪ್ರತಿಪಾದಕ ವಾಕ್ಯ. ಅಸರ್ಟಿವ್ ಸೆಂಟೆನ್ಸ್, a sentence that makes a statement or declaration or assertion is called an assertive sentence. ಸೊ ಯಾವ ಸೆಂಟೆನ್ಸು ಸ್ಟೇಟ್ಮೆಂಟನ್ನು ಅಥವಾ ಡಿಕ್ಲರೇಷನ್ನ ಕೊಡ್ತದೆ ಅಂದರೆ ಸ್ಟೇಟ್ಮೆಂಟ್ ಅಥವಾ ಡಿಕ್ಲರೇಷನ್ ಅಲ್ಲಿ ಒಂದು ಯಾವುದೋ ಈಗ ಎಕ್ಸಾಂಪಲ್, ಐ ಆಮ್ ಎ ಟೀಚರ್, ಹೌದಾ? ಸೊ ಅಲ್ಲಿ ಅವನು ಸ್ಟೇಟ್ಮೆಂಟ್ ಅದು ಡಿಕ್ಲೇರ್ ಮಾಡ್ತಾನೆ ಅಷ್ಟೇ ಅವನು. ಆ ತರಹ ಸೆಂಟೆನ್ಸ್ಗಳು ಏನೇನಿದಾವೆ ಅವೆಲ್ಲವೂ ಕೂಡ ಅಸರ್ಟಿವ್ ಸೆಂಟೆನ್ಸ್. ಒಬ್ಬ ವ್ಯಕ್ತಿ ತಾನು ಏನು ಮಾಡ್ತಿದ್ದಾನೆ, ತಾನು ಏನು ಕೆಲಸ, ತನ್ನ ಬಗ್ಗೆ ಮತ್ತು ವಿವಿಧ ರೀತಿಯಲ್ಲಿ ಏನು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೆ ಅವೆಲ್ಲವೂ ಕೂಡ ಈ ಒಂದು ವಿಭಾಗದಲ್ಲಿ ಬರುತ್ತೆ. ಅದು ಅಸರ್ಟಿವ್ ಸೆಂಟೆನ್ಸ್. ಡೆಫಿನೇಷನ್ ನೀವು ಸ್ವಲ್ಪ ತಿಳ್ಕೊಳ್ರಿ. ಅ ಸೆಂಟೆನ್ಸ್ ದಟ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್. ಇಲ್ಲಿ ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್ ಬಂತ ನಿಮಗೆ ಇದು ಅಸರ್ಟಿವ್ ಸೆಂಟೆನ್ಸ್ ಅಂತ ಮೈಂಡ್ ಆಗಿರಬೇಕು. ಆರ್ ಅಸರ್ಷನ್ ಈಸ್ ಕಾಲ್ಡ್ ಆನ್ ಅಸರ್ಟಿವ್ ಸೆಂಟೆನ್ಸ್. ಎಕ್ಸಾಂಪಲ್, see here, Raju went to market. Raju went to market. Simple statement ಇದೆ. And then Suma wrote a book. ಬುಕ್ ಯಾರು ಬರ್ದಿದ್ದಪ್ಪ? ಸುಮಾ wrote a book. The sun rises in the east. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಹುಟ್ಟುತ್ತಾನೆ? ಪೂರ್ವದಲ್ಲಿ ಹುಟ್ಟುತ್ತಾನೆ. ಸನ್ ರೈಸಸ್ ಇನ್ ದ ಈಸ್ಟ್. ಇದು ಸ್ಟೇಟ್ಮೆಂಟ್ ಆಯಿತು. ರಾಜೇಶ್ ಈಸ್ ಎ ಸ್ಟೂಡೆಂಟ್. ಅವ್ನು ಡಿಕ್ಲೇರ್ ಮಾಡ್ಕೊಳ್ತಾನೆ, ಐ ಆಮ್ ಎ ಸ್ಟೂಡೆಂಟ್ ಅಂತ. ಆ್ಯಂಡ್ ದೆನ್ ಹಿ ಲಿವ್ಸ್ ಇನ್ ಎ ಬಿಗ್ ಸಿಟಿ. ಅವನಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅದನ್ನು ಹೇಳ್ತಾ ಇದ್ದಾನೆ. ಆ್ಯಂಡ್ ದೆನ್ ರಾಮ ಮ್ಯಾರಿಡ್ ಸೀತಾ. ಸೊ ದೀಸ್ ಆರ್ ಆಲ್ ಸೆಂಟೆನ್ಸ್ ವಿಚ್ ಶೋಸ್ ಸ್ಟೇಟ್ಮೆಂಟ್ ಆರ್ ಡಿಕ್ಲರೇಷನ್. ಹಾಗಾಗ್ಬಿಟ್ಟು ಇವೆಲ್ಲವೂ ಅಸರ್ಟಿವ್ ಸೆಂಟೆನ್ಸು ಆಗ್ತದೆ. ನೀವು ಹೆಚ್ಚು ಇಲ್ಲಿ ಗೊಂದಲ ಮಾಡ್ಕೊಳ್ಳೋ ಅಷ್ಟೇನಿಲ್ಲ. ಪ್ರತಿ ನೀವು ಮಾತಾಡುವಂತಹ ಸಿಂಪಲ್ ಆಗಿರುವಂತಹ ಒಂದು ಸರಳ ವಾಕ್ಯಗಳು ಏನು ಬರ್ತವೆ ಇವೆಲ್ಲವೂ ಮ್ಯಾಕ್ಸಿಮಮ್ಮು ಅಸರ್ಟಿವ್ ಸೆಂಟೆನ್ಸೇ ಆಗಿರುತ್ತೆ. ಈಗ ಈ ಅಸರ್ಟಿವ್ ಸೆಂಟೆನ್ಸನ್ನು ಅಲ್ಲಿ ಎರಡು ಮತ್ತೆ ಭಾಗಗಳಿದೆ. ಒಂದು ಏನಪ್ಪ ಅಂದರೆ ಮತ್ತು ಇದರಲ್ಲಿ ಎರಡು ವಿಧಗಳಿದ್ದಾವೆ. ಏನಪ್ಪ ಅಂತಂದರೆ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ನೆಗೆಟಿವ್ ಸೆಂಟೆನ್ಸ್. ಎಸ್, ಯಾಕೆ ಅಂತೇಳಿದ್ರೆ ಇಲ್ಲಿ ಎರಡು ರೀತಿಯಲ್ಲಿ ಮಾತಾಡ್ತೀವಿ. ಒಂದು ಪಾಸಿಟಿವ್ ಆಗಿ ಮಾತಾಡ್ತೀವಿ, ಒಂದು ನೆಗೆಟಿವ್ ಮಾತಾಡ್ತೀವಿ. ಕೆಲವರು ನಿನ್ನ ಹತ್ರ ದುಡ್ಡಿದೆಯಾ? ಹೌದು, ನನ್ನ ಹತ್ರ ದುಡ್ಡಿದೆ. ಕೆಲವರು ನನ್ನ ಹತ್ರ ದುಡ್ಡಿಲ್ಲ. ನೋಡಿಲ್ಲಿ ಹೌದು ಅಂತ ಬಂದು ಅದು ಪಾಸಿಟಿವ್ ಆಯಿತು, ಇಲ್ಲ ಅನ್ನುವಂಥದ್ದು ನೆಗೆಟಿವ್ ಆಯಿತು. ಸೊ ಹಾಗಾಗಿ ಇವು ಅಸರ್ಟಿವ್ ಸೆಂಟೆನ್ಸೇ. ಅದರಲ್ಲಿ ಮತ್ತೆ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ನೋಡ್ತಾ ಹೋಗ್ತೀವಿ. ದ ಅಸರ್ಟಿವ್ ಸೆಂಟೆನ್ಸ್ ಹ್ಯಾಸ್ ಟು ಫಾರ್ಮ್ಸ್. ಒನ್ ಈಸ್ ಅಫರ್ಮೇಟಿವ್ ಸೆಂಟೆನ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ನೆಗೆಟಿವ್ ಸೆಂಟೆನ್ಸ್. ಈಗ ಅಫರ್ಮೇಟಿವ್ ಸೆಂಟೆನ್ಸನ್ನೇ ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸರ್ ಏನು ಈ ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನುವಂತಹದ್ದು ಪಾಸಿಟಿವ್ ಅನ್ನೋದು ಗೊತ್ತಾದ ತಕ್ಷಣ ಇಟ್ ಅಫರ್ಮ್ಸ್ ಆರ್ ಅಫರ್ಮೇಟಿವ್ ಸೆಂಟೆನ್ಸ್ ಈಸ್ ಒನ್ ದಟ್ ಈಸ್ ನಾಟ್ ನೆಗೆಟಿವ್. ಅದು ನೆಗೆಟಿವ್ ಆಗಿರಲ್ಲ, ಅದು ಪಾಸಿಟಿವ್ ಆಗೇ ಇರುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಐ ಅಗ್ರಿ ಟು ಯುವರ್ ಪ್ರಪೋಸಲ್. ನೀವು ಈಗ ಪ್ರಪೋಸಲ್ ಏನು ಕೊಡ್ತೀಯ ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ, ಅಗ್ರಿ ಆಗಿದ್ದೀನಿ, ಅದು ಪಾಸಿಟಿವ್ ಇದೆ, ಹೌದಾ?
ಸೊ ಅದೇ ರೀತಿ ನೀವು ನೆಗೆಟಿವ್ ಸೆಂಟೆನ್ಸಿಗೆ ಬನ್ನಿ. ಐ ಡು ನಾಟ್ ಅಗ್ರಿ ಟು ಯುವರ್ ಪ್ರಪೋಸಲ್. ನೋಡಿ ಇಲ್ಲಿ ನಾಟ್ ಅನ್ನುವಂಥದ್ದನ್ನು ರೆಡ್ಡಲ್ಲಿ ನಾನು ಅದು ರೆಡ್ಡಲ್ಲಿ ಇದೆಯಲ್ಲ ಅದರಲ್ಲಿ ಅರ್ಥ ಏನದು, ನಾಟ್ ಅಂದರೆ ನೆಗೆಟಿವಿಟಿ ತೋರಿಸ್ತಾ ಇದೆ. ಇಲ್ಲ, ನಾನು ಆ ಒಂದು ಪ್ರಪೋಸಲನ್ನು ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಇಷ್ಟೇ. ನೆಗೆಟಿವ್ ಸೆಂಟೆನ್ಸ್ ಈಸ್ ಒನ್ ಇನ್ ವಿಚ್ ದ ವರ್ಡ್ ನಾಟ್, ನೆವರ್ ಆರ್ ನೋ ಈಸ್ ಯೂಸ್ಡ್ ವಿತ್ ದ ವರ್ಬ್. ಸೊ ದೇರ್ ಈಸ್ ನೆಗೆಟಿವಿಟಿ ಇನ್ ದಟ್ ಸೆಂಟೆನ್ಸ್. ಅಲ್ಲಿ ನೆಗೆಟಿವಿಟಿ ಇದೆ, ಇಲ್ಲ ನಾನು ಒಪ್ಕೊಳ್ಳಲ್ಲ ಅನ್ನೋವಂಥದ್ದು. ಎಕ್ಸಾಂಪಲ್ ನೋಡ್ತಾ ಹೋದರೆ ನಿಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಐ ಅಗ್ರಿ ಟು ಯುವರ್ ಪ್ರಪೋಸಲ್ ಪಾಸಿಟಿವ್ ಸೆಂಟೆನ್ಸ್ ಆಗ್ತದೆ. ಐ ಡು ನಾಟ್ ಅಗ್ರಿ ಟು ಯುವರ್ ಪ್ರಪೋಸಲ್ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಅದೇ ರೀತಿಯಾಗಿ ಐ ಹ್ಯಾವ್ ಮನಿ ಪಾಸಿಟಿವ್ ಸೆಂಟೆನ್ಸ್ ಆಗ್ತದೆ. ಐ ಹ್ಯಾವ್ ನೋ ಮನಿ, ನೋ ಅಂತ ಇದೆ ನೋಡಿ ಇಲ್ಲಿ, ಐ ಹ್ಯಾವ್ ನೋ ಮನಿ, ನನ್ನ ಹತ್ರ ಹಣವಿಲ್ಲ, ಅದು ನೆಗೆಟಿವ್ ಸೆಂಟೆನ್ಸ್. ಸರ್ ಹಾಗಾದರೆ ಇದು ಎರಡೂ ಕೂಡ ಅಸರ್ಟಿವ್ ಸೆಂಟೆನ್ಸ್. ಇದು ನಿಮ್ಮ ಗಮನಕ್ಕಿರಲಿ. ಅಸರ್ಟಿವ್ ಸೆಂಟೆನ್ಸಲ್ಲಿ ಅಫಿರ್ಮೇಟಿವ್ ಸೆಂಟೆನ್ಸು ಬರುತ್ತೆ, ಅದೇ ರೀತಿಯಾಗಿ ನೆಗೆಟಿವ್ ಸೆಂಟೆನ್ಸು ಬರುತ್ತೆ. ಇವೆರಡೂ ಅಸರ್ಟಿವ್ ಸೆಂಟೆನ್ಸೇ. ಇದರಲ್ಲಿ ನಿಮಗೆ ಪಾಸಿಟಿವಿಟಿ ಇರುವಂತಹದ್ದು ಅಫಿರ್ಮೇಟಿವ್ ಸೆಂಟೆನ್ಸ್ ಆಗ್ತದೆ, ಅದೇ ರೀತಿ ನೆಗೆಟಿವ್ ಇರುವಂಥದ್ದು ನೆಗೆಟಿವ್ ಸೆಂಟೆನ್ಸು. ನೋಡಿ ಇಲ್ಲಿ, ಐ ನೋ ಯು, ಎಸ್ ಪಾಸಿಟಿವ್. ಐ ಡು ನಾಟ್ ನೋ ಯು ಅಥವಾ ಐ ಡೋಂಟ್ ನೋ ಯು, ಇದು ನೆಗೆಟಿವ್ ಸೆಂಟೆನ್ಸ್. ಆ್ಯಂಡ್ ದೆನ್ ಐ ರೈಟ್ ಎ ಲೆಟರ್ ಪಾಸಿಟಿವ್. ಐ ಡು ನಾಟ್ ರೈಟ್ ಎ ಲೆಟರ್. ಸೊ ಹಾಗಾಗಿ ನೆಗೆಟಿವ್. ಅಂದರೆ ನೋಡಿ, ನೋ, ನಾಟ್ ಈ ಪದಗಳು ಏನಾದರೂ ಸೆಂಟೆನ್ಸಲ್ಲಿ ಇದ್ದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಇದು ನೆಗೆಟಿವ್ ಸೆಂಟೆನ್ಸ್ ಅನ್ನುವಂತಹದ್ದು. ಸೊ ಇದರಲ್ಲಿ ಇನ್ನೊಂದು ನೀವು ಗಮನ ಹರಿಸ್ಬೇಕಾಗಿತ್ತಪ್ಪ ಏನಂದರೆ, ಯಾವಾಗಲೂ ಅಸರ್ಟಿವ್ ಸೆಂಟೆನ್ಸ್ ಆದಮೇಲೆ ಕೊನೆಯಲ್ಲಿ ನಿಮಗೆ ಫುಲ್ ಸ್ಟಾಪ್ ಇರುತ್ತೆ. ಅದು ಕೊನೆಯಲ್ಲಿ ಫುಲ್ ಸ್ಟಾಪ್ ಬಂದು ವಾಕ್ಯವನ್ನು ಕೊನೆಗೊಳಿಸುತ್ತೆ. ಸೊ ಹಾಗಾಗಿ ಅದು ಅಫಿರ್ಮೇಟಿವ್. ಅಂದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ಸೆಂಟೆನ್ಸಲ್ಲಿ. ಯಾಕೆ ಇದನ್ನಂದರೆ ಬೇರೆ ಬೇರೆ ಸೆಂಟೆನ್ಸಲ್ಲಿ ಬೇರೆ ಬೇರೆ ಒಂದು ಚಿಹ್ನೆಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಿಮಗೆ ಈ ಒಂದು ವಿಚಾರ ಗೊತ್ತಾಯಿತು. ಹಾಗಾದರೆ ಬೇರೆ ಬೇರೆದ್ರಲ್ಲೂ ನಾನು ಹೇಳ್ತಾ ಹೋದಾಗ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ಹೆಚ್ಚಿನದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಫುಲ್ ಸ್ಟಾಪಿಂದ ಎಂಡ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಒನ್, ಅಸರ್ಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಬನ್ನಿ, ಇಂಪರೇಟಿವ್ ಸೆಂಟೆನ್ಸ್. ಸೊ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಏನು? ಅ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ಅ ಕಮ್ಯಾಂಡ್ ಆರ್ a request, a wish, a suggestion, an appeal, an advice or a demand is called imperative sentence. ಸೊ ಇವೇನು ಎಲ್ಲ ತರಹದ ಒಂದು ನಾವು ಏನು ಯೂಸ್ ಮಾಡ್ತೀವಿ ಎಕ್ಸ್ಪ್ರೆಷನ್ಸು ಅವೆಲ್ಲ ಕೂಡ ಬಂದಿದೆ ನೋಡಿ ಇಲ್ಲಿ. ಅ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ಕಮ್ಯಾಂಡ್ ಆಗಿರ್ಬೋದು, ಆದೇಶ, ರಿಕ್ವೆಸ್ಟ್ ಮಾಡುವಂತಹದ್ದು, ವಿಶ್, ಅದೇ ರೀತಿಯಾಗಿ ಸಜೆಷನ್, ಅಪೀಲ್, ಅಡ್ವೈಸ್, ಡಿಮ್ಯಾಂಡ್, ಈ ತರಹದ ವಾಕ್ಯಗಳು. ಅಪೀಲ್ ಮಾಡ್ತೀವಿ, ಕೋರ್ಟಲ್ಲಿ ಅಪೀಲ್ ಮಾಡ್ತೀವಿ, ಮತ್ತೆ ಬೇರೆಯವರಿಗೆ ನಾವು ಅಪೀಲ್ ಮಾಡ್ತೀವಿ, ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ವಿಶ್ ಮಾಡ್ತೀವಿ. ಸೊ ಈ ಥರ ಎಲ್ಲ ಸೆಂಟೆನ್ಸ್ಗಳು ಯಾವುದು ಇಂಪರೇಟಿವ್ ಸೆಂಟೆನ್ಸ್ ಆಗ್ತದೆ. ಏನಾಗ್ತದೆ? ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಅವನ್ನ ನಾವು ಕರಿತಾ ಹೋಗ್ತೀವಿ. ಈಗ ಇಲ್ಲಿ ಆಜ್ಞೆ, ಕೇಳು ಅಥವಾ ಸಲಹೆ, ಮನವಿ, ಉಪದೇಶ ಇವೆಲ್ಲವೂ ಕೂಡ ಒಂದು ನಿಮ್ಮನ್ನು ಹೇಳ್ತಾ ಹೋಗ್ತಾ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ತದೆ. ನೋಡಿ ಎಕ್ಸಾಂಪಲ್, ಸ್ಟೇ ಅವೇ ಫ್ರಮ್ ದ ಬ್ಯಾಟರಿ, ಆಯಿತಾ? ಸ್ಟೇ ಅವೇ, ಆಯಿತಾ? ನೆಕ್ಸ್ಟ್ ನೋಡಿ, ಸ್ಟ್ಯಾಂಡ್ ಅಪ್. ನೀವು ಅದನ್ನು ಸೆಂಟೆನ್ಸ್ ಓದ್ತಾ ಹೋದಾಗ ಅಬ್ಸರ್ವ್ ಮಾಡ್ತಾ ಹೋಗಿ. ಸ್ಟ್ಯಾಂಡ್ ಅಪ್ ಆರ್ಡ್ರ್ ಬರ್ತದೋ, ಕಮ್ಯಾಂಡ್ ಬರ್ತದೋ, ರಿಕ್ವೆಸ್ಟ್ ಬರ್ತದೋ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ಟ್ಯಾಂಡ್ ಅಪ್. ನೆಕ್ಸ್ಟ್, ಶಟ್ ದ ಡೋರ್. ಆ್ಯಂಡ್ ದೆನ್ ಡೋಂಟ್ ಮೇಕ್ ಎ ನಾಯ್ಸ್. ಆರ್ಡರ್ ಇದೆಯೋ ಕಮ್ಯಾಂಡ್ ಇದೆಯೋ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಡೋಂಟ್ ಮೇಕ್ ಎ ನಾಯ್ಸ್, ಡೋಂಟ್ ಮೇಕ್ ನಾಯ್ಸ್. ಸರಿ, ಇಲ್ಲಿ ಟೀಚರ್ ಹೇಳಬೇಕಾದ್ರೆ ಅಥವಾ ಯಾರಾದರೂ ಹೇಳಬೇಕಾದ್ರೆ ಹೇಳ್ತಾರೆ ಡೋಂಟ್ ಮೇಕ್ ನಾಯ್ಸ್. ಆ್ಯಂಡ್ ದೆನ್ ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ. ನೋಡಿ ರಿಕ್ವೆಸ್ಟ್ ಬಂತು. ಏನು ನಿಮ್ಗೆ ಆ ಸೆಂಟೆನ್ಸ್ ಓದ ತಕ್ಷಣ ನಿಮ್ಗೆ ಗೊತ್ತಾಗ್ತಾ ಹೋಗಬೇಕು. ನೆಕ್ಸ್ಟ್, ಬಿಹೇವ್ ಪ್ರಾಪರ್ಲಿ. ಆರ್ಡರ್ ಇದೆ, ಬಿಹೇವ್ ಪ್ರಾಪರ್ಲಿ. ಈ ತರಹದ ಒಂದು ವಾಕ್ಯಗಳೇನಿದ್ದಾವೆ ಇವೆಲ್ಲ ಇಂಪರೇಟಿವ್ ಸೆಂಟೆನ್ಸ್. ಇನ್ನು ಇದರಲ್ಲಿ ನಿಮಗೆ ಮುಖ್ಯವಾಗಿ ಗೊತ್ತಾಗಬೇಕಂದ್ರೆ ಇಲ್ಲಿ ನೋಡಿ, ಯು ಅನ್ನುವಂಥದ್ದು ಅಂಡರ್ಸ್ಟುಡಲ್ಲಿ. ಸ್ಟ್ಯಾಂಡ್ ಅಪ್, ಎದುರುಗಡೆ ಇರೋ ನಾನು ಸ್ಟ್ಯಾಂಡ್ ಅಪ್ ಅಂತ ಹೇಳಿದ ತಕ್ಷಣ ಯು ಸ್ಟ್ಯಾಂಡ್ ಅಪ್, ನೀನು ನಿಂತ್ಕೋ ಅಂತ. ಸೊ ಇಲ್ಲಿ ಯು ಅನ್ನುವಂತಹ ಸಬ್ಜೆಕ್ಟ್ ಏನಿದೆ ಅಂಡರ್ಸ್ಟುಡ್ ಆಗಿ ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ಇಂಪರೇಟಿವ್ ಸೆಂಟೆನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, ಇಂಟರೋಗೇಟಿವ್ ಸೆಂಟೆನ್ಸ್.
ಇದಂತೂ ಬಹಳ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತೀರಾ, ಇದರಲ್ಲಿ ಏನು ಕಷ್ಟ ಆಗಿಲ್ಲ. ಯಾಕಂದರೆ ಕ್ವಶನ್ ಮಾರ್ಕ್ ಇದೆಯಾ ಇಂಟರೋಗೇಟಿವ್ ಸೆಂಟೆನ್ಸ್, ಕ್ವಶನ್ ಮಾರ್ಕ್ ನೋಡಿದ ತಕ್ಷಣ ನೀವು ಈಸಿಯಾಗಿ ಹೇಳ್ಬೋದು. ಕ್ವಶನ್ ಮಾರ್ಕ್ ಇದ್ದರೆ ಇಂಟರೋಗೇಟಿವ್ ಪ್ಲಸ್ WH ವರ್ಡಿಂದ ಸ್ಟಾರ್ಟ್ ಆಗಿರುತ್ತೆ ಕೆಲವು ವಾಕ್ಯಗಳೆಲ್ಲ, ಆಯಿತಾ. ಸೊ ಹಾಗಾಗಿ ಇಂಟರೋಗೇಟಿವ್ ಸೆಂಟೆನ್ಸ್, ಅ ಸೆಂಟೆನ್ಸ್ ವಿಚ್ ಆಸ್ಕ್ಸ್ ಎ ಕ್ವಶನ್ ಇಸ್ ಕಾಲ್ಡ್ ಇಂಟರೋಗೇಟಿವ್ ಸೆಂಟೆನ್ಸ್. ಪ್ರಶ್ನೆ ಕೇಳುವಂಥ ವಾಕ್ಯಗಳೇ ಪ್ರಶ್ನಾರ್ಥಕ ವಾಕ್ಯಗಳು ಅಲ್ವಾ. ಸೊ ಹಾಗಾಗಿ ಇಂಟರೋಗೇಟಿವ್ ಸೆಂಟೆನ್ಸ್ ಅಂದ ತಕ್ಷಣ ನೀವು ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡಿ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು ಇಂಟರೋಗೇಟಿವ್ ಸೆಂಟೆನ್ಸ್. ಎಕ್ಸಾಂಪಲ್ ನೋಡಿ, ವಾಟ್ ಈಸ್ ಯುವರ್ ನೇಮ್ ಇದೆ, ಹೂ ಆರ್ ಯು, ಡು ಯು ನೋ ದ ಆನ್ಸರ್ಸ್. ಸೊ ದೀಸ್ ಆರ್ ಆಲ್ ಸಮ್ ಎಕ್ಸಾಂಪಲ್ಸ್ ಟು ಇಂಟರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಬನ್ನಿ, ನಾಲ್ಕನೇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ನಾನು ಹೇಳಿದೆ ಆಶ್ಚರ್ಯ, ಕೆಲವರು ಆಶ್ಚರ್ಯನ ಭಾಳ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸಾಕಷ್ಟು ಫೀಲಿಂಗ್ಸ್ ಇದ್ದಾವೆ, ಎಕ್ಸ್ಪ್ರೆಷನ್ಸ್ ಇದ್ದಾವೆ, ಅದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಈಸ್ ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ಸಮ್ ಸ್ಟ್ರಾಂಗ್ ಆರ್ ಸಡನ್ ಫೀಲಿಂಗ್ಸ್. ವಿಚ್ ಎಕ್ಸ್ಪ್ರೆಸಸ್ ಸಮ್ ಸ್ಟ್ರಾಂಗ್ ಆರ್ ಸಡನ್ ಫೀಲಿಂಗ್ಸ್. ಸ್ಟ್ರಾಂಗ್ ಫೀಲಿಂಗ್ಸ್ ಅಥವಾ ಸಡನ್ ಫೀಲಿಂಗ್ಸನ್ನು ಅದು ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಫೀಲಿಂಗ್ಸ್ ಯಾವ್ಯಾವ ಇದಾವೆ ಅಂತ ನಿಮ್ಗೆ ಏನಾದರೂ ಗೊತ್ತಾದರೆ, ಹ್ಯಾಪಿ, ಆ್ಯಂಗರ್, ಸಿಂಪತಿ, ಗ್ರ್ಯಾಟಿಟ್ಯೂಡ್, ಜಾಯ್, ಅದೇ ರೀತಿ ಡಿಲೈಟ್, ಇವೆಲ್ಲವೂ ಕೂಡ ಫೀಲಿಂಗ್ಸೇ. ಈಗ ಸಿಟ್ಟಾದಾಗ ಒಂದು ರೀತಿ ನೀವು ಎಕ್ಸ್ಪ್ರೆಷನ್ ಕೊಡ್ತೀರಾ, ಸಂತೋಷವಾದಾಗ ಒಂದು ರೀತಿ ಎಕ್ಸ್ಪ್ರೆಷನ್ ಕೊಡ್ತೀರಾ. ಈಗ ಸಿಟ್ಟಾದಾಗ ನಗ್ತೀರಾ? ನಗೋದಿಲ್ಲ, ಹೌದಾ. ಅದೇ ರೀತಿಯಾಗಿ ನೀವು ನಗುತ್ತಾ ಇರಬೇಕಾದ್ರೆ ಸಿಟ್ಟು ಆಗೋವಂತಹದ್ದು ಎಕ್ಸ್ಪ್ರೆಷನ್ನೇ ಬೇರೆ. ಮತ್ತು ನೋವಿನಲ್ಲಿದ್ದಾಗ ಇವೆಲ್ಲ ಎಕ್ಸ್ಪ್ರೆಷನ್ಗೆ ತಕ್ಕಂತೆ ನಾವು ಒಂದೊಂದು ಸ್ಟೇಟ್ಮೆಂಟ್, ಒಂದೊಂದು ಸೆಂಟೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನೋಡಿ ಎಕ್ಸಾಂಪಲ್, ಹುರ್ರೈ, ವಿ ವಾನ್ ದ ಮ್ಯಾಚ್, ಮ್ಯಾಚ್ ಗೆದ್ದಿದ್ದೀವಿ, ಹುರ್ರೈ ಅನ್ನುವಂತಹದ್ದು ಜೋರು ಕೂತ್ಕೊಂಡು ಕುಣಿದಾಡ್ಕೊಂಡು ಬರ್ತೀರಾ. ಅದೇ ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್, ಯಾವುದಾದ್ರೂ ಒಂದು ಫ್ಲವರ್ ಚೆನ್ನಾಗಿತ್ತು ಅಂದಾಗ ಅಲ್ಲಿ ನೀವು ಆಶ್ಚರ್ಯ, ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್. ಅದೇ ಎಲ್ಲಾದರೂ ತೀರೋದಾಗ, ಅಲಾಸ್ ಹಿ ಈಸ್ ಡೆಡ್, ಅಲಾಸ್ ಹಿ ಈಸ್ ಡೆಡ್. ನೋಡಿ ಟೋನು ಮತ್ತು ಇಂಟೋನೇಷನ್ ನಾವೇನು ಮಾತಾಡ್ತಿರ್ತೀವಿ ವಾಯ್ಸಲ್ಲೂ ಕೂಡ ಅದರಲ್ಲೂ ಚೇಂಜಸ್ ಆಗ್ತಾ ಹೋಯಿತು. ಸೊ ಹುರ್ರೈ, ವಿ ವಾನ್ ದ ಮ್ಯಾಚ್, ಅಲ್ಲಿ ನಿಮಗೆ ಸಂತೋಷ, ಎಕ್ಸೈಟ್ಮೆಂಟ್ ಇತ್ತು. ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್, ಆಶ್ಚರ್ಯ ಇದೆ. ಅಲಾಸ್ ಹಿ ಈಸ್ ಡೆಡ್, ಅಲ್ಲಿ ನಿಮಗೆ ಸಿಂಪತಿ ಇದೆ, ಅವನು ತೀರೋದ್ರು, ಕಂಡೋಲೆನ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಈ ತರಹದ ವಾಕ್ಯಗಳನ್ನ ನಾವೇನಂತ ಕರಿತೀವಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇದರಲ್ಲಿ ನೀವು ಈ ನಾನು ರೆಡ್ಡಲ್ಲಿ ಒಂದು ಏನು ಆ ಮಾರ್ಕನ್ನು ಸ್ವಲ್ಪ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಆ ಕಲರ್ ಕೊಟ್ಟಿದ್ದೀನಿ. ಸೊ ಅದು ಎಕ್ಸ್ಕ್ಲಮೇಷನ್ ಮಾರ್ಕ್, ಅದನ್ನು ನಾವೇನಂತೀವಿ ಎಕ್ಸ್ಕ್ಲಮೇಷನ್ ಮಾರ್ಕ್, ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಹೇಳ್ತೀವಿ. ಈ ಚಿಹ್ನೆಯನ್ನು ನಾವು ಹೆಚ್ಚಿನದಾಗಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಲಾಸ್ಟ್ ಒನ್ ಬನ್ನಿ, ಆಪ್ಟೇಟಿವ್ ಸೆಂಟೆನ್ಸ್. ಆಪ್ಟೇಟಿವ್ ಸೆಂಟೆನ್ಸನ್ನು ಕೂಡ ನೀವು ಬಹಳಷ್ಟು ಸಮಯದಲ್ಲಿ ಈಗ ಅಸರ್ಟಿವ್ ಸೆಂಟೆನ್ಸಲ್ಲೂ ಕೂಡ ಮತ್ತು ಎಕ್ಸ್ಕ್ಲಮೇಟರಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀರ. ಏನಿಲ್ಲ, ಸಿಂಪಲ್ ಇದು. ಇದನ್ನು ವಿಶ್ ಮತ್ತು ಪ್ರೇಯರ್ ಯಾವುದಾದ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಅ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ಅವರ್ ವಿಶ್ ಆರ್ ಪ್ರೇಯರ್ ಈಸ್ ಕಾಲ್ಡ್ ಆಪ್ಟೇಟಿವ್ ಸೆಂಟೆನ್ಸ್. ಎಕ್ಸಾಂಪಲ್, ಮೇ ಗಾಡ್ ಬ್ಲೆಸ್ ಯು. ಎಸ್, ನೆಕ್ಸ್ಟ್, ಬೆಸ್ಟ್ ಆಫ್ ಲಕ್, ಮೇ ಯು ಲೀವ್ ಲಾಂಗ್ ಲೈಫ್, ಗಾಡ್ ಸೇವ್ ಅವರ್ ವರ್ಲ್ಡ್. ನೋಡಿ ಅಲ್ಲಿ ವಿಶ್ ಇದೆ, ಪ್ರೇಯರ್ಸ್ ಇದೆ, ಇವೆಲ್ಲವೂ ಕೂಡ ಇದೆ. ಈ ತರಹದ ಸೆಂಟೆನ್ಸನ್ನು ನಾವು ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 5 kinds of sentence in ಸ್ಪೆಷಲಿ ದ ಸಿಂಟ್ಯಾಕ್ಟಿಕಲ್ ಸ್ಟ್ರಕ್ಚರಲ್ಲಿ ಬರುವಂತಹವು. ಇವು 5 ಸೆಂಟೆನ್ಸನ್ನು ನೀವು ಪ್ರತಿ ದಿವಸನೂ ಯೂಸ್ ಮಾಡ್ತಾ ಇರ್ತೀರ, ಅದನ್ನು ಬಳಕೆ ಮಾಡ್ತಾ ಇರಬೇಕು, ಜೊತೆಯಲ್ಲಿ ಇದನ್ನು ಕಲಿತಾ ಇರಬೇಕು. ಸೊ ಮುಂದಿನ ತರಗತಿಗಳಲ್ಲಿ ನಾವು ಒಂದೊಂದೇ ಸೆಂಟೆನ್ಸನ್ನು ಇನ್ನೂ ಹೆಚ್ಚಿನದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ನಿಮಗೆ ಈ ಅರ್ಥವನ್ನು ತಿಳ್ಕೊಳ್ಳಿ, ಈ 5 ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.